ಈ ಊರಲ್ಲಿ ಪಿಡಮರಿ ಯಾಕೆ ಕಳೀತಾರೆ ಗೊತ್ತಾ? ಇವತ್ತು ನಮ್ಮೂರಲ್ಲಿ ನಡೆಯೋ ಒಂದು ಹಬ್ಬದ ಬಗ್ಗೆ ವಿಡಿಯೋ ಮಾಡೋದು ಅನ್ಕ ಹೋಗ್ತಾ ಇದ್ದೀವಿ. ಹಲೋ, ನಾನು ನಿಮ್ಮನೆ ಹುಡುಗ. ತಿರುಮಕೂಲು ನರಸೀಪುರ ಅಂದರೆ ಟಿ ನರಸೀಪುರದಲ್ಲಿ ಕುಂಭಮೇಳ ಯಾವ ಥರ ಫೇಮಸ್ಸೋ ಅದೇ ಥರ 3 ವರ್ಷಕ್ಕೊಂದ್ಸಲ ನಡೆಯೋ ಈ ಹಬ್ಬನೂ ಅಷ್ಟೇ ಫೇಮಸ್ಸು. ಈ ಹಬ್ಬ ಯಾಕೆ ಮಾಡ್ತಾರೆ ಅಂತಂದರೆ, ಒಂದೊಂದು ಕಾಲದಲ್ಲಿ ಊರಲ್ಲಿರೋರಿಗೆಲ್ಲ ವಾಂತಿ ಭೇದಿ ಬಂದೇನೋ ಸಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ಊರಿನ ಜನಗಳೆಲ್ಲ ಸೇರ್ಕೊಂಡು ದೇವ್ರ ಹತ್ರ ಬಂದಾಗ ಅವಾಗ ಹೇಳಿದ್ದು, ಅವಾಗಿಂದ ಸ್ಟಾರ್ಟ್ ಆಗಿದ್ದು ಈ ಹಬ್ಬ. ಚಿಕ್ಕಮ್ಮತಾಯಿ ದೊಡ್ಡಮ್ಮತಾಯಿ ಹಬ್ಬ ಅಥವಾ ತೋಪಿನ ಹಬ್ಬ ಅಂತಂದರೆ ಊರಿನ ಎಲ್ಲ ಸಮುದಾಯದವರು ಈ ದೇವಸ್ಥಾನದ ಹತ್ರ ಬಂದು ಅಲ್ಲಲ್ಲಿ ಜಾಗಗಳು ಇಟ್ಕೊಂಡಿರ್ತಾರೆ. ಅವ್ರಿಗೆ ಬೇಕಾಗಿರೋ ಅಲ್ಲಿ ಅಷ್ಟಗ್ಲಿಕ್ಕೆ ಟೆಂಟ್ ಹಾಕ್ಕೊಂಡು ಅವ್ರ ಅಡುಗೆ ಎಲ್ಲ ಮಾಡಿಕೊಂಡು ಹಬ್ಬ ಮಾಡ್ತಾರೆ. ಹಬ್ಬ ಸ್ಟಾರ್ಟ್ ಆಗೋದು ಹೆಂಗೆ ಅಂತಂದರೆ, ಮಡಿವಾಳ ಸಮುದಾಯ ಏನೈತೆ ಅವರು ಸ್ನಾನ ಮಾಡಿಕೊಂಡು ಯಾರ ಮೇಲೆ ದೇವ್ರು ಬರ್ತದೆ ಅವ್ರ ಮನೆಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ದೇವ್ರನ್ನ ಬರ್ಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಬರ್ತಾರೆ. ದೇವಸ್ಥಾನಕ್ಕೆ ಬಂದಮೇಲೆ ಇಲ್ಲೊಂದು ಸಲ ದೊಡ್ಡದಾಗಿ ಪೂಜೆ ಮಾಡಿ ತೀರ್ಥ ಅಂತ ಕೊಡ್ತಾರೆ. ಆ ತೀರ್ಥ ಇಲ್ಲಿ ಯಾರ್ಯಾರು ಹಬ್ಬ ಮಾಡ್ತಾರೆ ಅವರೆಲ್ಲ ಬಂದು ಒಬ್ಬೊಬ್ರು ಈಸ್ಕೊಂಡು ಹೋಗಿ ಅವ್ರು ಕುರಿ ಕೋಳಿ ಅಥವಾ ಏನು ಕುಯ್ತಾರೆ ಅದಕ್ಕೆಲ್ಲ ಹಾಕ್ಬಿಟ್ಟು ಅದು ತಲೆ ಒದ್ರದ್ಮೇಲೆ ಅಲ್ಲಿಂದ ಅವ್ರು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಡುಗೆ ಎಲ್ಲ ಆದಮೇಲೆ ಅದೇ ಥರ ಏನೈತೆ ಅದು ಪ್ರಸಾದನ ತಗೊಬಂದು ದೇವಸ್ಥಾನಕ್ಕೆ ಕೊಡ್ತಾರೆ. ಇಲ್ಲೇನು ಕೊಟ್ಟಿರ್ತಾರೆ ನೈವೇದ್ಯ ಅಂದ್ಬಿಟ್ಟು ಅದನ್ನೇ ಮತ್ತೆ ಪೂಜೆ ಮಾಡಿ ಇಲ್ಲಿ ಬರೋ ಭಕ್ತಾದಿಗಳಿಗೆ ಊಟ ಹಾಕ್ತಾರೆ. ಸಂಜೆ 6 ಗಂಟೆ ಆದಮೇಲೆ ಪಿಡಮರಿ ಇಳಿತಾರೆ. ಅದು ಊರಿಗೆ ಒಳ್ಳೇದಾಗಲಿ ಅಂತ. ಅದನ್ನು ಆಲ್ಮೋಸ್ಟ್ ಯಾರೂ ನೋಡೋಂಗಿಲ್ಲ. ಬಟ್ ಪಬ್ಲಿಕ್ ಅಂತ ಹೋದ ವರ್ಷದಿಂದ ನಾನು ನೋಡಿದೆ ಹೋದ ವರ್ಷ, ಆದರೆ ನಿಮಗೂ ತೋರಿಸ್ತೀನಿ ನೋಡೋದನ್ನ. ಇದು ಮಿಕ್ಕಿರೋ ಪ್ರಸಾದನ ಹಬ್ಬದ ದಿನ ನೈಟು ಊರಿಂದ ಆಚೆ 2 ವಿಗ್ರಹ ಮಾಡಿ ಮಣ್ಣಲ್ಲಿ ಪೂಜೆ ಮಾಡಿ ಮತ್ತು ಅಲ್ಲಿಗೆ ದೇವ್ರಿಗೆ ಎಡೆ ಅಂತ ಹಾಕ್ತಾರೆ. ಆ ದೇವ್ರಿಗೆ ಈ ಹಬ್ಬ ಇಷ್ಟ ಆಗೈತೆ ಅಥವಾ ಎಲ್ಲ ಒಳ್ಳೇದೈತೆ ಅಂದರೆ ಏನು ಹಾಕಿರ್ತಾರೆ ಎಡೆದು ಫುಲ್ ಎಲ್ಲ ಖಾಲಿಯಾಗಿರುತ್ತೆ ಅದು ನಾಳೆಗೆ. ಅಥವಾ ಏನು ಇಷ್ಟ ಆಗಿಲ್ಲ ಹಂಗೆ ಅಂತಂದ್ರಾಗ ಏನು ಹಾಕಿರುತ್ತೆ ಪ್ರಸಾದ ಅದು ಹಂಗೆ ಇರುತ್ತೆ. ಲಾಸ್ಟ್ ಟೈಮು ನಾನು ನೋಡಿದೆ, ಬಟ್ ಹಂಗೆ ಇತ್ತು, ಖಾಲಿಯಾಗಿರಲಿಲ್ಲ. ಈ ಸಲ ಏನಾಗುತ್ತೋ ನೋಡಬೇಕು, ಗೊತ್ತಿಲ್ಲ. ಅಂದರೆ ಹಬ್ಬದ ದಿನ ಒಂದು 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಊರಲ್ಲಿ ಯಾರೂ ಇರೋಂಗಿಲ್ಲ. ಊರಲ್ಲಿರೋರೆಲ್ಲ ಆಲ್ಮೋಸ್ಟ್ ಇದೇ ಜಾಗದಲ್ಲಿ ಇರ್ತಾರೆ.